ಹಾಸನದ ಎಸ್ಪಿ ಕಚೇರಿಯ ಆವರಣದಲ್ಲೇ ಕೊಲೆಯೊಂದು ನಡೆದು ಹೋಗಿದೆ ಇವತ್ತು. ಪತ್ನಿ ಕಂಪ್ಲೇಂಟ್ ಕೊಡೋದಕ್ಕೆ ಬಂದ್ಲು ಅನ್ನೋ ಕಾರಣಕ್ಕೋಸ್ಕರ ಕಾನ್ಸ್ಟೇಬಲ್ ಆಕೆಯನ್ನ ಇರಿದು ಕೊಂದಿದ್ದ. ಹಾಸನದ ಎಸ್ಪಿ ಕಚೇರಿ ಆವರಣದಲ್ಲಿ ಕೊಲೆಯೊಂದು ನಡೆದು ಹೋಗಿದೆ. ಪತ್ನಿಗೆ ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಕಾನ್ಸ್ಟೇಬಲ್ ಕಾಶಿನಾಥ್ ಲೋಕನಾಥ್. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ದೂರು ಕೊಡೋದಕ್ಕೆ ಪತ್ನಿ ಬಂದಿದ್ದರು, ಅಂದರೆ ಗಂಡನ ಮೇಲೆ ದೂರು ಕೊಡೋದಕ್ಕೆ ಪತ್ನಿ ಬಂದಿದ್ದರು. ಈ ಸಂದರ್ಭದಲ್ಲಿ ಆಕೆಯನ್ನು ತಡಿಬಹುದಾಗಿತ್ತು, ವಾಪಸ್ ಕಳಿಸಬಹುದಾಗಿತ್ತು. ಇದ್ಯಾವುದನ್ನು ಮಾಡದೇ ಚಾಕುವಿನಿಂದ ಇರಿದು ಆಕೆಯನ್ನು ಕೊಂದಿದ್ದಾನೆ ಕಾನ್ಸ್ಟೇಬಲ್ ಲೋಕನಾಥ್. ಚೂರಿ ಇರಿದು ಎಸ್ಕೇಪ್ ಆಗಿದ್ದ. ಅದಾದ ನಂತರ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಹಾಸನ ನಗರ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಪೊಲೀಸ್ ಆರಕ್ಷಕ, ಜನರಿಗೆ ರಕ್ಷಣೆಯನ್ನು ಕೊಡಬೇಕಾದ ವ್ಯಕ್ತಿ. ಆತನ ಸಂಸಾರನೇ ಸರಿ ಇರಲಿಲ್ಲ ಅಂತ ಅನಿಸುತ್ತೆ. ಫಸ್ಟ್ ಆಫ್ ಆಲ್ ಗಂಡನ ವಿರುದ್ಧವೇ ಕಂಪ್ಲೇಂಟ್ ಕೊಡೋದಕ್ಕೆ ಎಸ್ ಪಿ ಕಚೇರಿಗೆ ಪತ್ನಿ ಬಂದಿದ್ದರು. ತಾವು ನೋಡ್ತಾ ಇದ್ದೀರಾ ಲೆಫ್ಟ್ ವಿಂಡೋದಲ್ಲಿ ಗಂಡ ಹೆಂಡತಿಯ ಫೋಟೋ. ಆತನೇ ಕಾನ್ಸ್ಟೇಬಲ್ ಲೋಕನಾಥ್. ಆತನ ಪತ್ನಿಯನ್ನು ಚಾಕುವಿನಿಂದ ಇರಿದು ಕೊಂದಿದ್ದಾನೆ, ಅದು ಎಸ್ ಪಿ ಕಚೇರಿ ಆವರಣದಲ್ಲಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಕಚೇರಿಯಲ್ಲೇ ಕೊಲೆ ನಡೆದು ಹೋಗಿದೆ. ಈಗ ಅವನನ್ನೇನೋ ಅರೆಸ್ಟ್ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಬಟ್ ಎಷ್ಟು ಧೈರ್ಯ ಅಂತ ಅವನೊಂದು ಸರ್ತಿ. ಆತನೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಪಾಪ ಇಬ್ಬರು ಮಕ್ಕಳು, ಪುಟ್ಟ ಮಕ್ಕಳು, ಗಂಡು ಮಕ್ಕಳು. ಒಂದು ಕಡೆ ಹೆಂಡತಿ ಸಾವನ್ನಪ್ಪಿದ್ದಾರೆ, ಗಂಡ ಜೈಲಿಗೆ ಹೋಗ್ತಾನೆ. ಆ ಎರಡು ಮಕ್ಕಳ ಕಥೆ ಏನು? ಸ್ವಲ್ಪ ಆದರೂ ಅದನ್ನು ಯೋಚನೆ ಮಾಡಬೇಕಾಗಿತ್ತು. ತಾವು ನೋಡ್ತಾ ಇರತಕ್ಕಂಥದ್ದು ಮೃತಪಟ್ಟ ಮಮತಾ ಅವರ ಕುಟುಂಬದವರು ಗಲಾಟೆ ಮಾಡ್ತಾ ಇದ್ದಾರೆ ಅಲ್ಲಿ. ಅವರ ತವರ ಮನೆಯವರೆಲ್ಲ ಸೇರಿಕೊಂಡು ಈ ಲೋಕನಾಥ್ ಇಂಥ ನೀಚ ಕೆಲಸವನ್ನು ಮಾಡಿದ್ದಾನೆ, ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಕುಟುಂಬಸ್ಥರೆಲ್ಲರೂ ಕೂಡ ಈಗ ಗಲಾಟೆ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಪಾಪ ಪೊಲೀಸರು ಅವರೆಲ್ಲರನ್ನೂ ಸಮಾಧಾನ ಪಡಿಸ್ತಾ ಇದ್ದಾರೆ. ಈ ಲೋಕನಾಥ್ ಕೂಡ ಕಾನ್ಸ್ಟೇಬಲ್ಲೇ. ಈ ಲೋಕನಾಥ್ ಅನ್ನೋ ವ್ಯಕ್ತಿ ಕೂಡ ಕಾನ್ಸ್ಟೇಬಲ್ಲೇ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿರ್ತಕ್ಕಂಥ ವ್ಯಕ್ತಿ. ಆತ ತನ್ನ ಪತ್ನಿ ಮಮತಾನನ್ನು ಕೊಲೆ ಮಾಡಿರ್ತಕ್ಕಂಥದ್ದು. ಈಗ ಒಂದು ಕಡೆ ಆ ಬಾಡಿಯ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಬೇಕು, ಆಮೇಲೆ ಬಾಡಿಯನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡ್ತಾರೆ. ಆದರೆ ವೆರಿ ಅನ್ಫಾರ್ಚುನೇಟ್, ಆ ಇಬ್ಬರು ಮಕ್ಕಳು ಅನಾಥರಾಗ್ಬಿಟ್ರು. ಇಬ್ಬರು ಗಂಡು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು, 4 ವರ್ಷನೋ 5 ವರ್ಷನೋ. ಆ ಮಕ್ಕಳಿಗೆ ಈಗ ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೋತೀನಿ. ಶಶಿಧರ್, ಕೌಟುಂಬಿಕ ಕಲಹ ಅಂತಕ್ಕಂಥದ್ದು ಇರುತ್ತೆ ಬಹುತೇಕ ಫ್ಯಾಮಿಲಿಗಳಲ್ಲಿ, ಅದಕ್ಕೆ ಕೊಲೆಯಲ್ಲೇ ಅಂತಿಮವಾಗಬೇಕಾ ಅಂತ ಮಾತುಕತೆಯಿಂದ ಬಗೆಹರಿಸ್ಕೊಳ್ಬೋದಾಗಿತ್ತು, ಅಥವಾ ಬೇರೆ ಇನ್ನೇನಾದರೂ ಕಾರಣ ಇದೆಯಾ? ಅರವಿಂದ್, ಏನು ಕಳೆದ 17 ವರ್ಷಗಳ ಹಿಂದೆ ಲೋಕನಾಥ್ ಹಾಗೂ ಮಮತಾ ಪರಸ್ಪರ ಪ್ರೀತಿಸಿ ವಿವಾಹ ಆಗಿರ್ತಾರೆ. ಅಲ್ಲದೆ ಇವ್ರದ್ದು ಅಂತರ್ಜಾತೀಯ ವಿವಾಹ. ಇಬ್ಬರಿಗೂ ಏನು ಇಬ್ಬರು ಗಂಡು ಮಕ್ಕಳಿರ್ತಾರೆ. ಆದರೆ ಏನು ಕೌಟುಂಬಿಕದಲ್ಲಿ ಸಾಕಷ್ಟು ಕಲಹಗಳಿರ್ತದೆ. ಏನು ಮಮತಾ ತಂದೆ ಶ್ಯಾಮಣ್ಣವರು ಆರೋಪ ಮಾಡ್ತಿರಕ್ಕಂಥ ವಿಚಾರ ಏನಂದರೆ, ಸೈಟು ಹಣಕ್ಕಾಗಿ ಪದೇ ನನ್ನ ಮಗಳಿಗೆ ಕಿರುಕುಳವನ್ನು ಕೊಡ್ತಿದ್ದ, ಅಲ್ಲದೆ ದೈಹಿಕವಾಗಿ ಹಲ್ಲೆಯನ್ನು ಸಹ ನಡೆಸಿದ್ದ. ಈ ಬಗ್ಗೆ ನಾವು ಹಲವು ಬಾರಿ ಏನು ಲೋಕನಾಥ್ಗೆ ಬುದ್ಧಿಯನ್ನು ಸಹ ಹೇಳಿದು, ಮಾತುಕತೆಯನ್ನು ನಡೆಸಿ ಹೊಂದ್ಕೊಂಡು ಹೋಗುವಂತೂ ಸಹ ಹೇಳಿದರು. ಆದರೂ ಆತ ತನ್ನ ನೀಚ ಬುದ್ಧಿಯನ್ನು ಬಿಟ್ಟಿರಲಿಲ್ಲ. ಮಗಳ ಮೇಲೆ ತೀವ್ರವಾಗಿ ಕಿರುಕುಳ ನೀಡಿ ಹಲ್ಲೆಯನ್ನು ನಡೆಸ್ತಿದ್ದ. ಕಡೆಗೆ ನಾವೇ ನಮ್ಮ ಮಗಳಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡುವಂತೆ
ಹೇಳಿದರು. ಆದರೆ ಆಕೆ ಮಾನಕ್ಕೆ ಅಂಜಿ ಕಂಪ್ಲೇಂಟನ್ನು ಕೊಟ್ಟಿರಲಿಲ್ಲ. ಆದರೆ ಕಳೆದ 3-4 ದಿನಗಳಿಂದ ಏನಾಯಿತು ಅಂತ ಹೇಳಿ ನಮಗೂ ಸಹ ಗೊತ್ತಿಲ್ಲ. ಇಂದು ಏಕಾಏಕಿ ಕೊಲೆ ಮಾಡಿದ್ದಾನೆ ಅಂತ ಅವರ ತಂದೆ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇನ್ನೊಂದೆಡೆ ಮಮತಾ ಏನಿದ್ರೆ 3-4 ದಿನಗಳ ಹಿಂದೆ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಆಗಿತ್ತು. ಪತಿಯ ಕಿರುಕುಳಗಳಿಂದ ಬೇಸತ್ತಂತಹವರು ಇಂದು ಬೆಳಗ್ಗೆ ಸುಮಾರು 10:30 ಸಮಯದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಪತಿಯ ವಿರುದ್ಧ ದೂರನ್ನು ನೀಡಲು ಬಂದಿರ್ತಾರೆ. SP ಕಚೇರಿಯನ್ನ ಪ್ರವೇಶ ಮಾಡ್ತಿದ್ದಂತೆ ಹಲ್ಲೆ ಹೊಂಚು ಹಾಕಿ ನಿಂತಿದ್ದಂತಹ ಲೋಕನಾಥ್ ಏಕಾಏಕಿ ಹರಿತವಾದ ಆಯುಧದಿಂದ ಅವರ ಮೇಲೆ ದಾಳಿಯನ್ನು ಮಾಡಿ ಎದೆಯ ಭಾಗಕ್ಕೆ ಚುಚ್ಚುತ್ತಾನೆ. ಅದು ಹಿಂದೆ ಹರಿತವಾದ ಆಯುಧ ಬೆನ್ನ ಹಿಂದೆ ಅದು ಬಂದಿರ್ತದೆ. ಆ ಇದರಲ್ಲಿ ಆ ಥರದ ಹರಿತವಾದ ಒಂದು ಆಯುಧದಲ್ಲಿ ಆತ ದಾಳಿಯನ್ನು ನಡೆಸಿರ್ತಾರೆ. ಆ ನಂತರ ಸ್ಥಳದಲ್ಲಿದ್ದಂತಹ ಪೊಲೀಸರು ಆಕೆನ ಆಸ್ಪತ್ರೆಗೆ ದಾಖಲಿಸಿದ್ರು ಸಹ ಆಕೆ ಚಿಕಿತ್ಸೆ ಫಲಕಾರಿಯಾದೆ ಸಾವನ್ನಪ್ತಾರೆ. ಇನ್ನೊಂದೆಡೆ ಏನು ಆರೋಪಿ ಲೋಕನಾಥ್ ಇದ್ದಾನೆ ಆತನನ್ನು ಸಹ ಪೊಲೀಸರು ಕರೆದೊಯ್ತಾರೆ, ಬಂಧಿಸಿ ಕರೆದೊಯ್ದಿದ್ದಾರೆ. ಇದೀಗ ಆಸ್ಪತ್ರೆಯ ಶವಗಾರದ ಬಳಿ ಮೃತ ಮಮತಾ ಅವರ ಮಕ್ಕಳು ಹಾಗೂ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಏನು ಅನ್ಯಾಯವಾಗಿ ನಮ್ಮ ಮಗಳನ್ನ ಕೊಲೆ ಮಾಡಿದ್ದಾನೆ, ಸೈಟು ಹಣಕ್ಕಾಗಿ ಪೀಡಿಸಿ ಆತ ಕೊಲೆ ಮಾಡಿದ್ದಾನೆ, ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಈಗ ಮೃತ ಮಮತಾ ಪೋಷಕರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದೆಡೆ ಏನು ಆರೋಪಿಯನ್ನು ಬಂಧಿಸಿದರೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಅರವಿಂದ್, ಈಗ ಕುಟುಂಬಸ್ಥರು, ಮಮತಾ ಕುಟುಂಬಸ್ಥರು ಏನಾದರೂ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ? ಯಾಕೆಂದರೆ ಒಂದು ಇದು ಡೌರಿ ಹರಾಸ್ಮೆಂಟ್ ಆಗುತ್ತೆ, ಮತ್ತೊಂದು ಮರ್ಡರ್. ಸೊ ಕಂಪ್ಲೇಂಟ್ ಆಗಿ FIR ಆಗಿದೆಯಾ ಹೇಗೆ ಅಂತ ಶಶಿಧರ್? ಅರವಿಂದ್, ಇನ್ನೂ ಇಲ್ಲ. ಏನು ಈಗಷ್ಟೇ ಹಾಸ್ಪಿಟ್ಲಿಗೆ SP ಮೊಹಮ್ಮದ್ ಸುಜೇತಾ ಅವರು ಭೇಟಿಯನ್ನು ನೀಡಿದ್ದಾರೆ. ಅಲ್ಲದೆ ಅವರ ಪೋಷಕರೊಂದಿಗೂ ಸಹ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಏನು ಮೃತ ಮಮತಾ ತಂದೆ ಶ್ಯಾಮಣ್ಣ ಇದ್ದಾರೆ, ಅವರು ದೂರನ್ನು ನೀಡಲಿದ್ದಾರೆ. ಒಂದು ಪರಸ್ಪರ ಪ್ರೀತಿಸಿ ಮದುವೆ ಆದ ಕೆಲವೇ ವರ್ಷಗಳಲ್ಲಿ ಆತ ಹಣ ಹಾಗೂ ಸೈಟ್ಗಾಗಿ ಕಿರುಕುಳ ನೀಡ್ತಿದ್ದ, ಪದೇ ಪದೇ ಮಾನಸಿಕ ಹಾಗೂ ದೈಹಿಕ ಹಲ್ಲೆಯನ್ನು ಮಾಡಿದ್ದ. ಆದರೂ ಸಹ ನನ್ನ ಮಗಳು ಎಲ್ಲವನ್ನು ಸಹಿಸಿಕೊಂಡು ಆತನೊಂದಿಗೆ ಜೀವನವನ್ನು ನಡೆಸ್ತಿದ್ಲು. ಆದರೆ ಈಗ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ, ಆತನಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅಂತ ಅವರು ಒತ್ತಾಯವನ್ನು ಮಾಡಿರೋದ್ರಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ನೀಡಲಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶಶಿಧರ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.